ಬಾಗಲಕೋಟೆ ಜಿಲ್ಲೆ ಹುನಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯ ಇಂದವಾರ ಗ್ರಾಮದಲ್ಲಿ ನಾರಾಯಣಪುರ ಜಲಾಶಯದ ಹಿನ್ನೀರಿನ ಕೃಷ್ಣಾ ಮಲಪ್ರಭಾ ಘಟಪ್ರಭಾ ಸೇರಿ ಸಂಗಮಗೊಳ್ಳುವ ನದಿಯಲ್ಲಿ ದಿನಾಂಕ ಮೇ 21, 2026 ರಂದು 3 ಗಂಟೆಯಿಂದ 4 ಗಂಟೆ ಅವಧಿಯಲ್ಲಿ ಮೀನು ಹಿಡಿಯಲು ಬಲೆ ಬೀಸುತ್ತಿರುವ ಸಮಯದಲ್ಲಿ ಬಲೆಯಲ್ಲಿ ಸಿಲುಕಿ ದಲಿತ ಸಮಾಜದ 23 ವಯಸ್ಸಿನ ಹರಿಯದ ಗುರಪ್ಪ ಬಸವರಾಜ ಚಲುವಾದಿ ಎಂಬ ಯುವಕನೋರ್ವ ನೀರುಪಾಲಾದ ಘಟನೆ ಜರುಗಿದೆ. ಈ ಘಟನೆಯಿಂದ ಕಳೆದೆರಡು ದಿನಗಳಲ್ಲಿ ಅಗ್ನಿಶಾಮಕ ದಳ, ಪೊಲೀಸ್ ಸಿಬ್ಬಂದಿಗಳು, ಮೀನುಗಾರರು ಮತ್ತು ಗ್ರಾಮಸ್ಥರು ಸೇರಿ ಮೃತ ಯುವಕನ ಶವವನ್ನು ಹುಡುಕಾಟ ನಡೆಸಿದರೂ ಸಹ ಸಿಗದೆ ಇಂದು 3ನೇ ದಿನವಾದ ದಿನಾಂಕ ಮೇ 23, 2026 ರಂದು ಬೆಳಗ್ಗೆ 6 ಗಂಟೆ ಅವಧಿಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಶವವು ನೀರಿನ ಮೇಲೆ ಬಂದಿದ್ದು ಪತ್ತೆಯಾಗಿ ಪೊಲೀಸ್ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರ ಸಹಾಯದಿಂದ 9 ಗಂಟೆಯಿಂದ 10 ಗಂಟೆ ಅವಧಿಯಲ್ಲಿ ನದಿಯ ದಡಕ್ಕೆ ತರಲಾಯಿತು. ನಂತರ ಪೊಲೀಸ್ ಅಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿ ಶಶಿಕಲಾ ಗುಡೇಕೋಟಿರು ಶವದ ಪಂಚನಾಮೆ ಮತ್ತು ಮಹಜರು ಪ್ರಕ್ರಿಯೆ ನಡೆಸಿದರು. ನಂತರ ಈ ಘಟನೆ ಬಗ್ಗೆ ಮೃತ ಯುವಕನ ತಾಯಿಯಾದ ಶ್ರೀಮತಿ ಶಾಂತವ್ವ ಬಸವರಾಜ ಚಲುವಾದಿರಿಗೆ ಮಾಧ್ಯಮ ಪ್ರತಿನಿಧಿಗಳು ಸಂಪರ್ಕಿಸಿ ಘಟನೆ ಬಗ್ಗೆ ಕೇಳಲಾದ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿ ದುಃಖದ ಮಡುವಿನಲ್ಲಿ ರೋಧಿಸುತ್ತಾ ಉತ್ತರಿಸಿದರು. ನಂತರ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರರು ಘಟನಾ ಸ್ಥಳಕ್ಕೆ ಆಗಮಿಸಿ ಮೃತ ಯುವಕನ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿದರು. ನಂತರ ಶಾಸಕ ಕಾಶಪ್ಪನವರರು ಮೃತ ಯುವಕನ ತಾಯಿಗೆ ಘೋಷಣೆ ಮಾಡದೆ 50,000 ರೂಪಾಯಿಗಳ ನಗದು ಧನಸಹಾಯವನ್ನು ಮುಚ್ಚಿದಲ ಕೋಟೆಯಲ್ಲಿ ಹಸ್ತಾಂತರಿಸಿ ದುಃಖತಪ್ತ ಮತ್ತು ಮುಗಿಲು ಮುಟ್ಟಿದ ಕ್ರಂದನದಲ್ಲಿ ರೋಧಿಸುತ್ತಿರುವ ಕುಟುಂಬಕ್ಕೆ ನಿಮ್ಮ ಪ್ರತಿ ಕಷ್ಟ ನೋವಿನಲ್ಲಿ ಸದಾ ನಿಮ್ಮೊಂದಿಗೆ ಇರುತ್ತೇನೆ ಎಂಬ ಒಬ್ಬ ಜವಾಬ್ದಾರಿಯುತ ಪ್ರಜಾಪ್ರತಿನಿಧಿಯ ಉತ್ತರದಾಯಿತ್ವದ ಕ್ಷಣಗಳಿಗೆ ಸಾಕ್ಷಿಯಾದರೆಂದರೆ ತಪ್ಪಾಗಲಿಕ್ಕಿಲ್ಲ. ನಂತರ ಈ ಘಟನೆ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಶಾಸಕ ಕಾಶಪ್ಪನವರರಿಗೆ ಸಂಪರ್ಕಿಸಿ ಕೇಳಲಾದ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿ ಉತ್ತರಿಸುತ್ತಾ ಮೃತ ಯುವಕನ ಕುಟುಂಬಕ್ಕೆ ಸರಕಾರಕ್ಕೆ ಸೂಕ್ತ ಪರಿಹಾರ ನೀಡಲು ಒತ್ತಾಯಿಸುವುದಾಗಿ ಭರವಸೆ ನೀಡಿದರು. ನಂತರ ಘಟನಾ ಸ್ಥಳದಲ್ಲಿ ಉಪಸ್ಥಿತರಿದ್ದ ಮುಖಂಡರಾದ ಮಹಾಂತೇಶ ಕಾಶಪ್ಪನವರ, ತಾಲೂಕಾ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಹೇಶ ಪಲ್ಲೇದ ಹಾಗೂ ರೈತ ಮುಖಂಡರಾದ ನಾಗರಾಜ್ ಹೂಗಾರರು, ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿ ಮಾತನಾಡಿದರು. ಈ ಒಂದು ಘಟನಾ ಸ್ಥಳ ಮತ್ತು ಮೃತ ಯುವಕನ ಅಂತಿಮ ಸಂಸ್ಕಾರದ ಪ್ರಕ್ರಿಯೆಯಲ್ಲಿ ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿ, ತಹಶೀಲ್ದಾರರಾದ ಪ್ರದೀಪಕುಮಾರ ಹಿರೇಮಠ, ಪ್ರಾಥಮಿಕಾರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಪ್ರವೀಣಾಂಗಡಿ, ಮೀನುಗಾರರ ಸಂಘದ ಕಾರ್ಯದರ್ಶಿಗಳಾದ ಎಂಬೇಡಿಯಾಳ್ ಶೆಟ್ಟರ ಹಾಗೂ ಗ್ರಾಮದ ಹಿರಿಯರಾದ ಬೀರಪ್ಪ ಕುರಬರ, ಸೋಮನಗೌಡ ಬಿರಾದರ, ಜುಮ್ಮಂಡೊಳ್ಳಿನ ಬೀರನಗೌಡ ಪಾಟೀಲ, ಭೀಮಪ್ಪ ಮಾದರ ಸೇರಿದಂತೆ ಮೃತ ಯುವಕನ ಸಂಬಂಧಿಕರು, ಗ್ರಾಮದ ಗುರು ಹಿರಿಯರು, ತಾಯಂದಿರು, ಯುವಕರು ಬಹುಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಇಂದವಾರ. ಗಾಳಿ ಜೋರ್ ಬಿಟ್ಟು ನೀನು ಪುಟ್ಟಿದಾಗೆಯೋ ಯಪ್ಪ ನಿನಗ ಮತ್ತೆ ಗೋರ್ಮೆಂಟ್ದವ್ರು ಪುಟ್ಟಿ ಬಲಿ ಕೊಡ್ತಾರು. ನನ್ನ ಮಗನೇ ಇಬ್ಬರ ಕೂಡಿ ಆಡೋನು ಬಾರು. ನನ್ನ ಮಗನೇ ನಾನು ಒಬ್ಬೇಕೆ ಆಡ್ಲೇನು ಯಪ್ಪೋ. ನನ್ನ ಮಗನೇ ನನಗ ಜೋಡಬೇಕಲ್ಲ ಗುರು. ನಾನು ಯಾರನ್ನ ಕರ್ಕೊಂಡು ಆಡ್ಲಪ್ಪೋ. ನನ್ನ ಮಗನೇ ನಿನ್ನಣ್ಣ ಧೈರ್ಯದವಲ್ಲೋ. ನನ್ನ ಮಗನೇ ನಾನು ನನ್ನ ಮಗನು ಪೂನ ಆಸ್ತಿ ಯಪ್ಪೋ ಯಪ್ಪ. ನಾ ಗಳಿಸಿರದ ಒಳಿಯೋ ನನ್ನ ಮಗ ಸಮಾಧಾನ ಮಾಡ್ಕೋರಿ. ಸ್ವಲ್ಪ ನನಗೇನು ಅಲ್ರಿ ಅಕ್ಕರ ಈಗ ಒಂದ್ ನಿಮಿಷ ರೀ. ಯಾವ ರೀತಿ ಆತ್ರಿ ಇದು ಘಟನೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ಪುಟ್ಟಿ ಆಡಕ್ ಹೋಗಿದ್ದಲ್ರಿ ಒಬ್ನೇ. ಹ್ಞೂನ್ರಿ. ಗಾಳಿ ಜೋರ್ ಬಿಟ್ಟಾಗ ಸ್ವಲ್ಪ ತುಳುಕ್ಲಿಗೆ ಪುಟ್ಟಿ ಜೋಲಾಗಿ ಏನ್ರಿ ಅವನ ಹೆಸರು? ಗುರಪ್ಪ. ಅಡ್ಡ ಹೆಸರು? ಗುರಪ್ಪ ಬಸವರಾಜ್ ಚಲೋ. ಗುರಪ್ಪ ಬಸವರಾಜ್ ಚಲೋ ಅದೇ. ಯಾವಾಗ್ರಿ ಇದು ಆಗಿದ್ದು? ಬೆಸ್ತರ ದಿನ 4 ಗಂಟೆಗೆ ಆಗಿತ್ತು. ಬೆಸ್ತರ 4 ಗಂಟೆಗೆ ಅಂದ್ರೆ ಎಷ್ಟನೇ ತಾರೀಕಿಗೆ ಅದು? 21ಕ್ಕೆ. ಎಷ್ಟು ಗಂಟೆಗೆ ಆಗಿತ್ತು ಅದು? 4 ಗಂಟೆಗೆ ಆಗಿತ್ತು. ಸಾಯಂಕಾಲ 4 ಗಂಟೆಗೆ. 4 ಗಂಟೆಗೆ ಬಲಿ ಬಿಡೋದ್ರೆ ಹ್ಞೂ ರೀ. ಅದ ಹೊತ್ತಿಗೆ ಆಗಿತ್ತು.
ಒಬ್ನ ಹೋಗಿದ್ನೇನ್ರಿ ಅವ? ನಾ ಹೋಗ್ಯಾನ್ರಿ ಪುಟ್ಟಿ ತಗೊಂತ ಹೋಗ್ಯಾನ್ರಿ ಬಲ್ಲಿ ಗಾಳಿ ತುಳುಕ್ಲಿಗೆ ಬಲ್ಲಿ ತೊಡ್ರಾಗಿತ್ತು ಈಸ್ ಬರ್ತಿದ್ದಿಲ್ಲೇನ್ರಿ ಅವಂಗ? ಬರ್ತಿದ್ರ ಆದ್ರ ಸ್ವಲ್ಪ ಈಸ್ತೈತಿ ಬಲ್ಲಿ ತೊಡ್ರಾಗಿತ್ತಲ್ರಿ. ಹ್ಞೂನ್ರಿ. ಈಸಾಕ್ ಬಂದಿಲ್ರಿ ಮುಣಿಬಿಟ್ಟ. ಬಲಿ ತೊಡಾಗಿ ಬಲಿ ಒಳಗ ಸಿಕ್ಕೊಂಡ್ ಬಿದ್ದಾನೇನ್ರಿ? ಸಿಕ್ಕೊಂಡ್ಬಿಟ್ಟಾನ್ರಿ. ಹಾ, ಅವ್ರ ಜೊತೆ ಯಾರು ಇದ್ದಿದ್ದಿಲ್ರಿ? ಯಾರಿಲ್ಲ. ನಿಮ್ಗೆ ಗೊತ್ತಾಗಿದ್ದು ಯಾವಾಗ್ರಿ ಇದು? ಪುಟ್ಟಿ ಪುಟ್ಟಿಯರ್ ನಮಗ ಫೋನ್ ಹಚ್ಚಿ ಹೇಳ್ಯಾರಿ. ಏನಂತ್ರಿ? ಹಿಂಗ ಪುಟ್ಟಿ ಮುಣಿಗೈತಿ ಹುಡುಗ ಪುಟ್ಟಾಲಿಂತ್ರ ಬಿದ್ದಾನ ತಳಗ ಗಾಳಿ ಬಿಟ್ಕೇಸಿ ಹೌನ್ರಿ. ಬರ್ರಿ ಅಂತ ಫೋನ್ ಹಚ್ಚಿದಾಗ ನಾ ಬಂದಿವ್ರಿ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಶಾಂತ ಚಲವಾದ ಅಂತೇಳಿ. ಅವ್ರ ತಾಯಿ ರೀ. ತಾಯಾರ ಶಾಂತ ಚಲವಾದಂತ. ಎಷ್ಟು ಮಂದಿ ರೀ ಮಕ್ಕಳು ನಿಮ್ಗೆ? ನಾನು 3 ಮಂದಿ 4 ಮಂದಿ ಇದ್ರಿ. ಒಬ್ಬ ಹೆಣ್ಮಗಳು ಸತ್ತಾಳ. ಈಗ 3 ಮಂದಿ ಇದ್ದೀವ್ರಿ. ಹ್ಞೂ. ಈಗ ಅವ ಹಿರೇ ಮಗ ಈಗ ಮಗಳ್ರಿ ಈಗ ಸತ್ತಾವ. ಇಬ್ರು ಗಂಡು ಮಕ್ಕಳು ಹೆಣ್ಮಗಳು ಹೆಣ್ಮಕ್ಳು ಅದಾರೆ. ಹೆಣ್ಮಗಳು. ಹಾ, ಇದ್ರ ಸುದ್ದಿ ಮುಟ್ಟಿಸಿದವ್ರು ಯಾರ್ರಿ ನಿಮ್ಗೆ? ಶಿವಪ್ಪನವ್ರಿ ಪುಟ್ಟಿ ಗಣ ಮಗ್ರಿ. ಅವನು ಪುಟ್ಟಿ ಹೌದು, ಶಿವಪ್ಪ ಚಲೋದಂತೆ ಅವ್ರು ಮುಟ್ಟಿಸಿದ್ರು. ಹೌದ್ರಿ, ಆಯ್ತು. ಸರ್, ಈ ಒಂದು ಸಾವಿನ ಘಟನೆಯಿಂದ ಒಂದು ನಿಮಿಷ ಮೀನುಗಾರರಿಗೆ ಮತ್ತು ಮೀನುಗಾರ ಇಲಾಖೆಗೆ ಏನು ಹೇಳ ಬಯಸುತ್ತೀರಿ ಸರ್? ಪ್ರತಿಯೊಬ್ಬ ನಮ್ಮ ಇಲಾಖೆ ಅಡಿಯಲ್ಲಿ ಇವತ್ತು ಎಲ್ಲ ಮೀನುಗಾರರಿಗೆ ಇವತ್ತು ನಾವು ಪರವಾನಗಿಯನ್ನು ಅವರಿಗೆ ಲೈಸೆನ್ಸ್ ಅನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಇಲಾಖೆ. ಮತ್ತು ಸಣ್ಣ ಸಣ್ಣ ಸೊಸೈಟಿಗಳನ್ನು ಕೂಡ ಅವ್ರು ಮಾಡ್ಕೊಂಡಿದ್ದಾರೆ. ಅವರೆಲ್ಲರೂ ಸೇರಿ ಕಡ್ಡಾಯವಾಗಿ ಎಲ್ಲರೂ ಸರ್ಕಾರದ ಒಂದು ಪರವಾನಗಿಯನ್ನು ಪಡೆದು ಇವರು ಮೀನುಗಾರಿಕೆಯನ್ನು ಇವರು ಉದ್ಯೋಗವನ್ನು ಮಾಡಿದರೆ ಸರ್ಕಾರ ಕೂಡ ಒಂದು ಜವಾಬ್ದಾರಿಯುತವಾಗಿ ಕೆಲಸ ಮಾಡುತ್ತೆ. ಇವತ್ತು ಅವರಿಗೆ ವಸತಿ ಕೊಡುವಂಥದ್ದು ಇರ್ಬೋದು, ಅನೇಕ ಪರಿಹಾರ ಕೊಡುವಂಥದ್ದು ಇರ್ಬೋದು. ಇಂಥ ಅವಘಡ ನಡೆದಾಗ, ಇಂಥ ಅನಾಹುತ ನಡೆದಾಗ ಕೂಡ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸುಮಾರು 10 ಲಕ್ಷ ರೂಪಾಯಿವರೆಗೂ ನಮ್ಮ ರಾಜ್ಯ ಸರ್ಕಾರ ಇವತ್ತು ಪರಿಹಾರ ಕೊಡೋದಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾನು ಎಲ್ಲ ಮೀನುಗಾರರಿಗೆ ಏನು ನಮ್ಮ ಕೃಷ್ಣಾ ನದಿ ಇರ್ಬೋದು, ಮಲಪ್ರಭಾ ನದಿ ಇರ್ಬೋದು, ಅನೇಕ ಕಡೆ ಮೀನುಗಾರರಿದ್ದಾರೆ. ಉದ್ಯೋಗವನ್ನು ಮಾಡುವಂಥದ್ದು ಕಡ್ಡಾಯವಾಗಿ ತಾವು ಇಲಾಖೆಯ ಪರವಾನಗಿಯನ್ನು ಪಡೆಯುವಂಥ ಕೆಲಸ ಮಾಡಬೇಕು, ಲೈಸೆನ್ಸನ್ನು ತೆಗೆದುಕೊಂಡು ಮಾಡುವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಸರ್ಕಾರದ ವತಿಯಿಂದಲೂ ಕೂಡ ಈ ಅನೇಕ ತಿಳುವಳಿಕೆಗಳನ್ನು ಬೆಳಕನ್ನು ಚೆಲ್ಲುವಂಥ ಕೆಲಸ ಮಾಡಿದ್ದೀವಿ. ಇನ್ನೂ ಕೂಡ ಕೆಲವಷ್ಟು ಜನ ಸರಿಯಾಗಿ ಉಪಯೋಗವನ್ನು ಮಾಡಿಕೊಂಡಿಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ಒಂದು ವಿಶೇಷ ಸಭೆಯನ್ನು ಕರೆದು ಎಲ್ಲ ನಮ್ಮ ತಾಲೂಕಿನಲ್ಲಿರುವಂಥ ಮೀನುಗಾರರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಅವರಿಗೆ ಅರಿವನ್ನು ಮೂಡಿಸುವಂಥ ಕೆಲಸ ಮಾಡಿ ಎಲ್ಲರೂ ಕಡ್ಡಾಯವಾಗಿ ಇಲಾಖೆ ವತಿಯಿಂದ ಪರವಾನಗಿಯನ್ನು ಪಡೆದ್ರೆ ಅವ್ರಿಗೆ ಎಲ್ಲ ರೀತಿ ಸೌಕರ್ಯಗಳು ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಸಭೆಯನ್ನು ಕರೆದು ನಾನೇ ಆ ಇಲಾಖೆಯವ್ರ ಜೊತೆಗೆ ಚರ್ಚೆ ಮಾಡಿ ಅಲ್ಲಿ ಏನೇನು ಅನುಕೂಲಗಳಿದ್ದಾವೆ ಅವನ್ನ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ. ಮತ್ತು ಪಾಪ ಇವತ್ತು ಒಬ್ಬ ಯುವಕ, 22 ವರ್ಷದ ಯುವಕ, ಇವತ್ತು ಏನು ಗುರಪ್ಪ ಚಲವಾದಿ ಅನ್ನೋರು ಇವತ್ತು ಅವರು ಅಕಾಲಿಕ ಈ ಒಂದು ಉದ್ಯೋಗಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ತೊಂದರೆಯಾಗಿ ಮರಣವನ್ನು ಹೊಂದಿದ್ದಾರೆ. ಅವ್ರ ಕುಟುಂಬದವರಿಗೆ ನಾನು ಇವತ್ತು ಸಾಂತ್ವನವನ್ನು ಹೇಳ್ತೇನೆ. ಮತ್ತು ಅವರು
ತಡ್ಕೊಳ್ಳುವಂಥ ಶಕ್ತಿಯನ್ನು ಹೊಂದಿ ಆ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಬದುಕು ತೋರಿಸಿಕೊಳ್ಳಿ ಅಂತ ನಾವು ಮಾತನ್ನು ಹೇಳಕ್ಕೆ ಇಚ್ಛೆ. ಈ ಸಾವಿನಿಂದ ಏನು ವೈಫಲ್ಯ ಅಂತೀರಿ ಸರ್? ಅಲ್ಲ, ಈಗ ನೋಡಿ, ಸಹಜವಾಗಿ ಅನೇಕ ಅಲ್ಲಿ ತಾಂತ್ರಿಕ ತೊಂದರೆಗಳನ್ನು ಕೂಡ ಆಗಿರ್ತಾವೆ. ಏನೋ ಆ ಬಲಿ ಸ್ವತಃ ಅವ್ರ ಕಾಲಿಗೆ ಅದು ಸುತ್ತಾಕೊಂಡು ಅಲ್ಲ ಸರ್, ಒಂದು ಪೂರ್ವ ನಿಯೋಜಿತವಾಗಿ ಅವ್ರಿಗೆ ತರಬೇತಿ ಕೊಟ್ಟಿದ್ದಾರೆ, ಈ ರೀತಿ ಸಾವು ಆಗ್ತಿರಲಿಲ್ಲ ಒಂದು. ಇಲ್ಲ, ತರಬೇತಿಯನ್ನ ಇಲಾಖೆ ಕೊಡ್ತಾ ಇದೆ, ಆದ್ರೆ ಪರವಾನಗಿಯನ್ನು ಪಡೆಯುವಂತ ಕೆಲಸ ಅವರು ಕೂಡ ಮಾಡಬೇಕಾಗುತ್ತೆ. ತರಬೇತಿ ಕೊಟ್ಟಂತ ಸಂದರ್ಭದಲ್ಲಿ ಸೊಸೈಟಿಗಳು ಇದಾವೆ. ಇವತ್ತು ಏನು ನಮ್ಮ ಸುಮಾರು ಕೃಷ್ಣಾ ನದಿ ದಂಡೆ ಮೇಲೆ ಇರುವಂತ ಅನೇಕ ಮೀನುಗಾರರು ಏನು ಈ ಉದ್ಯೋಗವನ್ನು ಮಾಡುವಂಥವ್ರು ಅವ್ರಿಗೆ ನಿರಂತರವಾಗಿ ತರಬೇತಿ ಕೊಟ್ಟೇ ಇರ್ತದೆ. ತರಬೇತಿ ಕೊಟ್ಟಾಗ್ಲೂ ಕೂಡ ಇಂತಹ ಒಂದೊಂದು ಘಟನೆಗಳು ನಡೆಯುವಂಥದ್ದು ಸಹಜ. ಆದರೂ ಕೂಡ ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ತೇನೆ, ತರಬೇತಿಯನ್ನು ಪಡೆದು ಸರಿಯಾಗಿ ಸರ್ಕಾರದಿಂದ ಪರವಾನಗಿಯನ್ನು ಪಡೆದು ಮಾಡುವಂಥದ್ದು ಸರಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ. ಪರಿಹಾರ ಎಷ್ಟಾಗ್ಬೋದು ಸರ್? ನೋಡೋಣ, ಈಗ ಅದನ್ನ ನಮ್ಮ ಇಲಾಖೆಯವ್ರ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ ಮತ್ತು ನಮ್ಮ ಸಚಿವರಿಗೂ ಕೂಡ ಮಾತನಾಡಿ ಏನೋ ಒಂದು ಸೂಕ್ತ ಪರಿಹಾರ ಕೊಡೋದಕ್ಕಾಗುತ್ತೆ ಸರ್ಕಾರದಿಂದ ಕೊಡಿಸುವಂತ ಕೆಲಸ ಮಾಡ್ತೀನಿ. ಧನ್ಯವಾದ ಸರ್. ಕಾಶಪ್ಪನವ್ರು ಸರ್, ಈ ಘಟನೆ ಬಗ್ಗೆ ಏನಂತ ಹೇಳ್ತೀರಿ? ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ. ಭಾಳ ವಿಷಾದನೀಯ ಸಂಗತಿ ಅನಿಸುತ್ತೆ. ಇದು ಹುಡುಗ ಅವತ್ತು ಸಾಯಂಕಾಲ 21ನೇ ತಾರೀಕು ದಿವಸ ಮೀನು ಹಿಡಿಯಲ್ಲ ಹೋಗಿ ಬಲಿ ಬಿಡುತ್ತಿರುವ ಗಾಳಿ ಬೀಸಿ ಬಲಿಯಲ್ಲಿ ಸಿಕ್ಕೊಂಡು ಆ ಹುಡುಗ ಅವತ್ತೇ ನೀರಲ್ಲಿ ಕಾಣೆಯಾಗಿದ್ದ. ಆ ಕ್ಷಣವಾಗಿ ನಾವು ಶಾಸಕರ ಗಮನಕ್ಕೆ ತೊಗೊಂಬಂದ್ವಿ. ಶಾಸಕರು ಅವಾಗ CPI ಅವರಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಸಂಬಂಧಪಟ್ಟ ಮೀನುಗಾರ ಇಲಾಖೆ ಅಧಿಕಾರಿಗಳು ಮಹೇಶ್ ಅವರಿಗೂ ವಿಷಯ ಶಾಸಕರ ಮಾತಾಡಿ ಅದರ ಸ್ಥಳಕ್ಕೆ ಹೋಗಿ ಅದೇನೈತಿ ಅದನ್ನು ಹುಡುಗನ ಹುಡುಕಲು ಪ್ರಯತ್ನ ಮಾಡಂತೇಳಿ ಹೇಳಿದ್ರು. ಆದ್ರೆ ದುರ್ದೈವ ಆ ಹುಡುಗ ನೀರಲ್ಲಿ ಮುಳುಗಿ ತೀರ್ಕೊಂಡಾನ. ಕಾರಣಕ್ಕಾಗಿ ಶಾಸಕರು ಮಹೇಶ್ ಅವರಿಗೆ ಮೀನುಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರಿಗೆ ಅವ್ರಿಗೆ ಹೇಳಿದ ಪ್ರಕಾರ ಅದು ಏನು ಮೀನುಗಾರಿಕೆ ಪರಿಹಾರ ನಿಧಿ ಆ ಬಡ ಕುಟುಂಬಕ್ಕೆ ನೀವು ಇಮಿಡಿಯೇಟ್ಲಿ ಅದನ್ನು ಸರ್ಕಾರಕ್ಕೆ ನೀವು ಪ್ರಸ್ತಾವನೆ ಕಳಿಸಿ ಅವ್ರಿಗೆ ಪರಿಹಾರವನ್ನು ನೀವು ಕೊಡಬೇಕಂತೇಳಿ ಶಾಸಕರು ಹೇಳ್ಯಾರ. ಆದರೆ ಶಾಸಕರು ನಾನು ಬರಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಯಾರ. ಬರಬಹುದು, ಆದರೆ ಎಲ್ಲ ಶಾಸಕರ ಆದೇಶ ಪ್ರಕಾರ ಎಲ್ಲ ಅಧಿಕಾರಿಗಳು ಬಂದಾರ. ಪಾಪ ಕುಟುಂಬದ ಸದಸ್ಯರಿಗೆ ನಾವು ಹೇಳೋದೇನಂತಂದ್ರೆ ದುರ್ದೈವ ಆಗೈತಿ, ಧೈರ್ಯ ತಗೋರಿ. ಸರ್ಕಾರದಿಂದ ಏನು ಸಹಾಯ ಬೇಕು ಅದನ್ನು ಎಲ್ಲ ಶಾಸಕರಿಗೆ ತೊಗೊಂಡ್ಬರ್ತೀವಿ, ಅದನ್ನು ಮಾಡ್ತೀವಿ. ಈ ಘಟನೆ ಈ ರೀತಿ ಆಗ್ಲಿಕ್ಕೆ ಪೂರ್ವ ನಿಯೋಜಿತವಾಗಿ ಒಂದು ಮುಂಜಾಗ್ರತಾ ಕ್ರಮಕ್ಕೆ ನಿಮ್ಮಿಂದ ಏನು ಸಲಹೆ ಕೊಡ್ತೀರಿ ಅವ್ರಿಗೆ? ಇಲ್ಲ, ಮೀನುಗಾರಿಗೆ ನಾವು ಹೇಳೋದು ಇಷ್ಟ, ಯಾರೇ ಇರಲಿ ನದಿ ದಂಡೆಯಲ್ಲಿ ನಮ್ಮ ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಮೀನುಗಾರಿಕೆ ನಾವಿಕರಿಗಾಗಲಿ ಹೇಳೋದೇನಂತಾರೆ, ಸ್ವಲ್ಪ ಗಾಳಿ ಮಳೆ ಬೀಸುವಾಗ ಮುಂಜಾಗ್ರತೆ ವಹಿಸ್ಕೋಬೇಕು. ಸ್ವಲ್ಪ ಅಧಿಕಾರಿಗಳು ಅವರು ಮುನ್ನೆಚ್ಚರಿಕೆ ಅವರು ಸ್ವಲ್ಪ ಆಯಾ ಗ್ರಾಮಗಳಿಗೆ ಹೇಳಬೇಕು. ಯಾಕೆ ಇಲ್ಲಿ ಸಂಘಟನೆದಾರ ಅದಾರ, ಸದಸ್ಯರು ಅದಾರ, ಅವರೆಲ್ಲ ಈ ಗಮನಕ್ಕೆ ತೋರಬೇಕು. ಯಾಕಂದ್ರೆ ಜೀವ ಹುಟ್ಟುದೊಮ್ಮೆ ನಿಶ್ಚಿತ, ಆದ್ರೆ ನಾವು ಇರೋದ್ರಾಗ ಸಾಧನೆ ಮಾಡಬೇಕು. ಆದ್ರೆ ಅನಿವಾರ್ಯ ಇದು ಆಗಬಾರ್ದಾಗಿತ್ತು, ಆಗೈತಿ. ಮುಂಜಾಗ್ರತವಾಗಿ ಅಧಿಕಾರಿಗಳನ್ನು ಇನ್ನು ಮುಂಬರುವ ದಿನಗಳಲ್ಲಿ ಆಷಾಢ ಮಾಸ ಐತಿ, ಗಾಳಿ ಸಿಕ್ಕಾಪಟ್ಟೆ ಬೀಸುತ್ತಾ ಎಲ್ಲ ಅಧಿಕಾರಿಗಳಿಗೆ ಅಧಿಕಾರಿಗಳ ಮುಖಾಂತರ ಡಂಗ್ರ ಸಾರಿಸ್ಬೇಕಂತೇಳಿ ಮತ್ತು ನಾವು PDO ಮುಖಾಂತರ ಪಂಚಾಯತಿ ಮುಖಾಂತರ ಈ ಸುತ್ತಮುತ್ತ ಹಳ್ಳಿಗಳಿಗೆ ನಾವು ಹೇಳಿಸ್ತೀವಿ. ಅದೊಂದು ನಮ್ಮ ಸಲಹೆ ಅಷ್ಟೇ. ಸರ್, ನೀವು ಪೂರ್ವ ನಿಯೋಜಿತವಾಗಿ ಈ ಮೀನುಗಾರರಿಗೆ ತರಬೇತಿ ಕೊಟ್ಟಿರ್ತೀರಿ ಇಲ್ರಿ? ಮತ್ತೆ ಯಾಕೆ ಈ ರೀತಿ ಘಟನೆ ಜರುಗ್ತಾವು, ಏನು ಕಾರಣ ಅಂತೀರಿ? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ಮೀನುಗಾರರಿಗೆ ನಾವು ಪ್ರತಿ ವರ್ಷ ಜಲಾಶಯದ ಹಿನ್ನೀರಿನಲ್ಲಿ ಮೀನುಗಾರಿಕೆ ಮಾಡಬೇಕಾದ್ರೆ ಲೈಸೆನ್ಸ್ ಪರವಾನಗಿ ತಗೊಂಡು ಮಾಡ್ಲಿಕ್ಕೆ ಹೇಳ್ತೀವಿ. ಅದ್ರ ಜೊತೆ ಬುಟ್ಟಿ ಜೊತೆ ಇಬ್ಬಿಬ್ರು ಹೋಗ್ಬೇಕು. ಒಬ್ರು ಬೋಟ್ ನಡೆಸೋರು, ಒಬ್ರು ಬಲೆ ಹಾಕಿ ಮೀನು ಹಿಡಿಯೋರು.
ಮತ್ತು ಅದ್ರ ಜೊತೆಗೆ 2 ಲೈಫ್ ಜಾಕೆಟ್ಗಳು ಹಾಕೊಂಡು ಹೋಗಿರ್ಬೇಕು. ಮತ್ತು ಗಾಳಿ ಮಳೆ ಬೀಸುವ ಸಂದರ್ಭದಲ್ಲಿ ದಡಕ್ಕೆ ಬಂದು ಮರುದಿವಸ ತಿಳಿ ಇದ್ದಾಗ ನೀರಿನಲ್ಲಿ ಮೀನು ಹಿಡಿಯಲು ಹೋಗೋದು ಸೂಕ್ತ ಅಂತ ನನ್ನ ಇಲಾಖೆ ವತಿಯಿಂದ ಹೇಳ್ತಾರೆ. ಮತ್ತೆ ಇಷ್ಟೆಲ್ಲ ಇದ್ರೂ ಮತ್ತೆ ಈ ಘಟನೆ ಹೆಂಗ್ ಜರುಗಿತ್ತೆ ಅಂತೀರಿ? ಹೇಳಕ್ಕಾಗಲ್ಲ. ಅಲ್ಲ ಸರ್, ಪ್ರತಿ ದಿವಸ ಈಗ ನೀವು ಸಮರ್ಪಕವಾಗಿ ತರಬೇತಿ ಕೊಟ್ಟಿದ್ರೆ ಈ ರೀತಿ ಘಟನೆ ಯಾಕೆ ಜರುಗ್ತಿದ್ದು? ನಿಮ್ಮಲ್ಲಿನೂ ವೈಫಲ್ಯ ಐತೆ ಅನ್ನೋದು ತೋರಿಸ್ಕೊಡ್ತೈತೆ ಈ ಘಟನೆ. ಹಂಗೇನಿಲ್ಲ, ಪ್ರತಿ ವರ್ಷ ನಾವು ಅಲ್ರಿ, ಈಗ ಸರಿಯಾದ ನೀವು ತರಬೇತಿ ಕೊಟ್ಟಿತ್ತಂತಂದ್ರೆ ಈ ರೀತಿ ಯಾಕೆ ಮರುಕಳಿಸ್ತಿದ್ರು? ಒಬ್ಬರೇ ಯಾಕೆ ಇಳಿಬೇಕನ್ನೋದು ಅವ್ರಿಗೂ ಸ್ವಲ್ಪ ಜ್ಞಾನ ಇರ್ತೈತಿಲ್ರಿ. ಉಳಿದಿದ್ದ ಮೀನುಗಾರರ ಜೊತೆಗೆ ನಾವು ಹೋಗ್ಬೇಕನ್ನೋದು ಅವ್ರಿಗೂ ಇರ್ತೈತೆ. ಆದ್ರೂ ಈ ರೀತಿ ಮರುಕಳಿಸ್ತಾವ ಅಂತಂತಂದ್ರೆ ಅದಕ್ಕೆ ನೀವು ಸರಿಯಾದ ತರಬೇತಿಗೆ ಇಲ್ಲ ವೈಫಲ್ಯವನ್ನು ಎತ್ತಿ ತೋರಿಸುತ್ತೆ ಇದು ಘಟನೆ. ಹಾಗೇನಿಲ್ಲ, ಪ್ರತಿ ವರ್ಷ ನಾವು ತರಬೇತಿ ನೀಡ್ತಾ ಇದೀವಿ. ಪ್ರತಿಯೊಂದು ಹಳ್ಳಿಯಿಂದ 20 ಜನ ಕರೆಸಿ ನಾವು 2-3 ತರಬೇತಿಯನ್ನು ನಡೆಸಿದೀವಿ. ಆದ್ರೂ ಪ್ರತಿ ವರ್ಷ ಎಷ್ಟು ನಡೆಸ್ತೀರಿ? 2 ತರಬೇತಿ ಮಾಡ್ತೀವಿ. 2 ತರಬೇತಿ ಮಾಡಿದ್ರಿ ಪ್ರತಿ ವರ್ಷ. 2 ತರಬೇತಿ ಮಾಡಿದ್ರು ಈ ರೀತಿ ಆತಂತಂದ್ರೆ ಮತ್ತೆ ಏನ್ ವೈಫಲ್ಯ? ಅಲ್ಲ, ಈಗ ಈ ಘಟನೆಗೆ ಏನ್ ವೈಫಲ್ಯ ಅಂತೀರಿ ನೀವು? ಅವ್ನ ಸಾವಿಗೆ ಏನ್ ಕಾರಣ ಅಂತೀರಿ ನೀವು? ಅದೇ ಬಿರುಗಾಳಿ ಬೀಸೋ ಟೈಮ್ಗೆ ಅವ್ರ ಮೀನುಗಾರಿಕೆ ಹಿಡಿಬಾರ್ದಾಗಿತ್ತು, ಹೋಗಿದ್ದಾರೆ. ಅದು ಅನಾಹುತ ನಡೆದಿದೆ. ಅದು ದುರ್ದೈವತನ ಏನು ಹೇಳಕ್ಕಾಗಲ್ಲ. ಆದ್ರಿಂದ ಅವರು ತಿಳಿ ನೀರಿನಲ್ಲಿ ಸಾವಧಾನ ಇರ್ತಕ್ಕಂಥ ಯಾವುದೇ ಗಾಳಿ ಬೀಸಲಾರದ ಸಂದರ್ಭದಲ್ಲಿ ನಿಧಾನವಾಗಿ ಹೋಗಿ ಮೀನುಗಾರಿಕೆ ಮಾಡಿಕೊಂಡು ಜೊತೆಯಲ್ಲಿ ಕೂಡು ಜೊತೆಯಲ್ಲಿ ಹೋಗಿ ಮೀನುಗಾರಿಕೆ ಮಾಡಿ ಬರೋದು ಒಳ್ಳೇದಾಗುತ್ತೆ. ಇದನ್ನೇ ಸಲಹೆ ನೀಡ್ತೇವೆ. ಅವರು ಈಗ ಪರಿಹಾರ ಯಾವ ರೀತಿ ಅವ್ರಿಗೆ ಇದು ಅವ್ರಿಗೆ ನಾವು ಪರಿಹಾರಕ್ಕೆ ಸರ್ಕಾರಕ್ಕೆ ಬರಿತೀವಿ. ಅಲ್ರಿ, ಎಷ್ಟು ಪ್ರಮಾಣದ ಆಗ್ತದೆ? ಎಷ್ಟು ಪರಿಹಾರ ಬರ್ತೈತಿ ಅವ್ರಿಗೆ? ಮತ್ತೆ ಪರಿಹಾರ 2-3 ಲಕ್ಷ ಬಂದ್ರು ಬರ್ಬೋದು. ಈಗ ಬರಿತೀವಿ ನಾವು. ಈಗ ಅಲ್ಲ, ಈಗ ಲೈಸೆನ್ಸ್ ಇರ್ಲಾರ್ದವ್ರಿಗೆ ಡೋಣಿಗೆ ಇಳಿಸಕ್ ಅವಕಾಶ ಹೆಂಗೈತ್ರಿ? ಅವ್ರಿಗೆ ಡೋಣಿ ಇಳಿಯೋಕೆ ಅವ್ರಿಗೆ ಪ್ರತಿ ಸಲ ಅಲ್ಲಿ ನೀವು ದೇಖರೇಖೆ ಮಾಡೋದಿಲ್ಲ? ಹಳ್ಳಿಗೆ ಬಂದು ನಾವು ಲೈಸೆನ್ಸ್ ತಗೊಂಡ್ರೆ ಅಲ್ಲ ಸರ್, ಲೈಸೆನ್ಸ್ ಸರ್ ತಗೊಳ್ಳೋದ್ ಬಗ್ಗೆ ಹೇಳಕತ್ತಿಲ್ಲ ನಾನು. ನೀವು ಇಲ್ಲೇ ತಪಾಸಣೆ ಮಾಡ್ಬೇಕಿಲ್ಲ. ಮೀನುಗಾರರು ಇಳಿತ ಈಗ ಯಾರಿಗೆ ನೀವು ಪರವಾನಗಿ ಕೊಟ್ಟಿರ್ತೀರಿ ಅವ್ರಿಗೆ ಅಷ್ಟು ಅವಕಾಶ ಐತೆ ಅಂತೇಳಿ ಅವ್ರಿಗೆ ಜನರಿಗೆ ಅಲ್ಲಿ ಅವ್ರಿಗೆ ಮೊದಲ ನೀವು ಏನ್ ಜಾಗೃತಿ ಮೂಡಿಸ್ಬೇಕು. ನೀವು ಮೇಲುಸ್ತುವಾರಿ ವಹಿಸ್ಕೊಂಡಿದ ಮೇಲೆ ಎಷ್ಟು ಸಾರಿ ಕೊಡ್ತೀರಿ ನೀವು ವಿಸಿಟ್ ಇಲ್ಲಿಗೆ? ನಿನ್ನೆ ಬಂದಿದ್ದೀನಿ. ಇದಕ್ಕಿಂತ ಮುಂಚೆ 3 ಸಲ ಬಂದು ನಾವು ಮೀನುಗಾರಿಕೆ ಲೈಸೆನ್ಸ್ ತಗೊಳ್ರಿ, ಸರಿಯಾದ ಲೈಫ್ ಜಾಕೆಟ್ಸ್ ತಗೊಂಡು ಬೋಟ್ಗಳು ತಗೊಂಡು ಜೋಡಿಯಾಗಿ ಹೋಗ್ರಿ ನೀವು ಮೀನು ಹಿಡಿಲಿಕ್ಕೆ ಅಂತಂದು ಇಲ್ರಿ. ಕಡ್ಡಾಯವಾಗಿ ಕಟ್ಟುನಿಟ್ಟವಾಗಿ ನೀವು ಏನು ಆದೇಶ ಮಾಡ್ಬೇಕಂದ್ರೆ ಪರವಾನಗಿ ಇರ್ಲಾರ್ದವ್ರಿಗೆ ವಯೋಮಾನ ಸರಿಯಾಗಿ ಆಗ್ಲಾರ್ದವ್ರಿಗೆ ಅವಕಾಶ ಇಲ್ಲ ಅಂತ ಹೇಳಿ ನೀವು ಒಂದು ನಿಯಮ ಮಾಡಬೇಕು. ಇಲ್ಲಾಂದ್ರೆ ಅವ್ರಿಗೂ ದಂಡ ಪ್ರಯೋಗ ಮಾಡ್ರಲ್ಲ. 18 ವರ್ಷ ಮೇಲ್ಪಟ್ಟವ್ರಿಗೆ ಮತ್ರಿ ಈಗ ಎಷ್ಟು ವಯಸ್ಸಿನಾಗ ಅದನ್ರಿ? 23 ಅದನ್ರಿ. ಆದ್ರೂ ಸಣ್ಣ ಹುಡುಗ ಅವಕಾಶ ಪರವಾನಗಿ ಇರ್ಲಾರ್ದವ್ರಿಗೆ ಅವಕಾಶ ಮಾಡ್ಕೊಡೋದು ಕಟ್ಟುನಿಟ್ಟಿನ ಒಂದು ನಿಯಮ ಮಾಡ್ರಿ. ಹೌದು, ಅವಕಾಶ ಮಾಡ್ಕೊಡ್ರಿ. ನಿಮ್ಮ ಹೆಸರೇನು ಸರ್? ಮಹೇಶ್, ಅಸಿಸ್ಟೆಂಟ್ ಡೈರೆಕ್ಟರ್ ಫಿಶರೀಸ್ ಬಾದಾಮಿ. ಅವ್ರಿಗೆ ಮತ್ತೆ ಸಹಾಯ ಯಾವ ರೀತಿ ಮಾಡ್ತೀರಿ ನೋಡಿ, ಪರಿಹಾರ ಅದ್ರ ಬಗ್ಗೆ ಸ್ವಲ್ಪ ಇದು ಮಾಡ್ರಿ. ಆದಷ್ಟು ಮತ್ತೆ ಈಗ ಇದ್ದಷ್ಟು ಮಕ್ಕಳು ಅವ್ರ ಮ್ಯಾಗ ಕುಟುಂಬ ಅವಲಂಬನೆ ಆಗಿರ್ತೈತಿ. ಅವ್ರಿಗೆ ಯಾವ ರೀತಿ ಪರಿಹಾರ ಕೊಡಿಸ್ತೀರಿ ಅದನ್ನ ನಿಮ್ಗೆ ಬಿಟ್ಟಿದ್ರೆ. ಹಾ ಸರ್, ಹಾ ಮಾತಾಡ್ರಿ ನಾಗರಾಜ್ ಅವ್ರು. ಏನ್ ಈ ಘಟನೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನೀವು ಇದ್ರ ಹೇಳಿ. 21ನೇ ತಾರೀಕು ಗುರುವಾರ ಸಾಯಂಕಾಲ ಹನುಮಂತ ಚೆಲುವಾದಿ ಅವರು ನಮ್ಗೆ ದೂರವಾಣಿ ಮೂಲಕ ತಿಳಿಸಿದ್ರು. ಹಿಂಗ ನದಿ ಒಳಗೆ ಮೀನಾ ಹಿಡಿಯಕ್ಕೆ ಹೋಗಿ ಹುಡುಗ ನಾಪತ್ತೆ ಆಗ್ಯಾನ ಅಂತ ಹೇಳಿ ಕೇಟ. ಅದಕ್ಕೆ ನಮ್ಮ ಮಾಂಟೇಶ್ ಕಾಶ್ಯಪ್ ಕೂಡ ಹೇಳ್ಯಾರ, ಶಾಸಕರ ಗಮನಕ್ಕೂ ತಂದಾರ. ಇದು ಭಾಳ ಆಘಾತಾಗೈತಿ. ಈ ಒಂದು ದಲಿತರ ಕುಟುಂಬದೊಳಗೆ ಒಂದು ಭಾಳ ಒಂದು ಸಮಸ್ಯೆ ಆಗೈತಿ. ಅದಕ್ಕೆ ಇದನ್ನು ಆದಷ್ಟು ಬೇಗನೆ ಶಾಸಕರು ಒಂದು ಅವರಿಗೆ ಮೀನುಗಾರರ ನಿಧಿಯಿಂದ ಪರಿಹಾರಧನ ಕೊಟ್ರೆ ಅವ್ರ ಕುಟುಂಬ ಬದುಕತ್ತಂತ ಈ ಸಂದರ್ಭದೊಳಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ತಮ್ಮ ಹೆಸರು ಸರ್? ಡಾಕ್ಟರ್ ಪ್ರವೀಣ್ ಅಂಗಡಿ. ಇಲ್ಲಿ ಪ್ರಾಥಮಿಕ ಇದು ಆರೋಗ್ಯ ಕೇಂದ್ರದಾಗ ನೀವು ಅದ್ರೇನು ಸರ್? ಈಗ ಮರಣೋತ್ತರ ಪರೀಕ್ಷೆ ನಡೆಸಿದ್ರೆ ಯಾವ ರೀತಿ ಇದನ್ನ ಸಾವಾಗೈತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್. ಅದನ್ನ ಕಾಮೆಂಟ್ ಮಾಡಕ್ ಬರಲ್ರಿ, ಆದ್ರೆ ನೀರಿಂದನ ಸತ್ತಿದಂತ ಇಷ್ಟ ಹೇಳ್ಬೋದು. ಹೌದ್ರಿ. ಇಲ್ಲ, ಈಗ ಪರೀಕ್ಷೆಯಿಂದ ನಿಮ್ಗೆ ತಿಳಿದು ಬಂದಿದ್ದೇನ್ರಿ ಇದ್ರಾಗ? ಲಂಗ್ಸ್ ಒಳಗೆ ನೀರ್ ಐತಿ, ಆಮೇಲೆ ಹೊಟ್ಟೆ ಒಳಗೂ ನೀರ್ ಅದ, ಆಮೇಲೆ ಸ್ವಲ್ಪ ಬ್ಲಡ್ ಇದು, ಆಮೇಲೆ ಮಣ್ಣಿಂದ ಪಾರ್ಟಿಕಲ್ಸ್ ಐತಿ. ಹೌದ್ರಿ. ಸೊ ಹಿಂಗಾಗಿ ಅದು ನೀರ್ ಮುನಿಗೆ ಸತ್ತಿದ ಅಂತ ಹೇಳ್ಬೋದು ಅಷ್ಟೇ. ಓಕೆ, ಧನ್ಯವಾದ.